ಮಹಾಭಾರತಂ. ವೇದವ್ಯಾಸ ಮಹರ್ಷಿಗಳು ಮಹಾಭಾರತಂ ಮಹಾಕಾವ್ಯವನ್ನು ರಚಿಸಿದರು. ಈ ಗ್ರಂಥದಲ್ಲಿ 18 ಪರ್ವಗಳು, 2000 ಅಧ್ಯಾಯಗಳು, ಸುಮಾರು 1,00,000 ಶ್ಲೋಕಗಳಿವೆ. ಕೌರವರು. ಕುರುವಂಶದ ರಾಜ ಧೃತರಾಷ್ಟ್ರ ಹುಟ್ಟಿನಿಂದಲೇ ಕುರುಡ. ಇವನು ಹಸ್ತಿನಾಪುರವನ್ನು ಆಳುತ್ತಿದ್ದ. ಅವನ ಪತ್ನಿ ಗಾಂಧಾರಿ. ಇವರಿಗೆ 100 ಜನ ಮಕ್ಕಳು. ಅವರನ್ನು ಕೌರವರು ಎಂದು ಕರೆಯುತ್ತಿದ್ದರು. ಅವರಲ್ಲಿ ಎಲ್ಲರಿಗಿಂತ ಹಿರಿಯ ದುರ್ಯೋಧನ. ಪಾಂಡವರು. ಧೃತರಾಷ್ಟ್ರನ ಸಹೋದರ ಪಾಂಡುವಿಗೆ ಕುಂತಿ ಮತ್ತು ಮಾದ್ರಿ ಎಂದು 2 ಪತ್ನಿಯರು. ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ ಮತ್ತು ಸಹದೇವ. ಪಾಂಡುವಿನ ಈ 5 ಮಕ್ಕಳನ್ನು ಪಾಂಡವರು ಎಂದು ಕರೆಯುತ್ತಿದ್ದರು. ಪಾಂಡವರು ದ್ರೌಪದಿಯನ್ನು ಸ್ವಯಂವರದಲ್ಲಿ ಮದುವೆಯಾದರು. ಕೌರವರು ಸೋದರ ಮಾವ ಶಕುನಿಯ ಸಹಾಯ ಪಡೆದು ಯುಧಿಷ್ಠಿರನನ್ನು ಜೂಜಾಟದಲ್ಲಿ ಸೋಲಿಸಿ ಜೂಜಿನ ನಿಯಮದ ಪ್ರಕಾರ ಪಾಂಡವರನ್ನು ಕಾಡಿಗೆ ಕಳಿಸಿದರು. 12 ವರ್ಷ ವನವಾಸ ಮತ್ತು 1 ವರ್ಷ ಅಜ್ಞಾತವಾಸ ಮುಗಿಸಿದ ಪಾಂಡವರು ತಮ್ಮ ಪಾಲಿನ ರಾಜ್ಯವನ್ನು ಕೇಳಿದರು. ಆದರೆ ಕೌರವರು ಎಲ್ಲ ರಾಜ್ಯವು ತಮಗೇ ಬೇಕೆಂದು ಹಠ ಹಿಡಿದರು. ಕೊನೆಗೆ ಕೌರವ ಪಾಂಡವರ ನಡುವೆ ಕುರುಕ್ಷೇತ್ರದಲ್ಲಿ 18 ದಿನಗಳ ಯುದ್ಧ ನಡೆಯಿತು. ಇದೇ ಮಹಾಭಾರತ ಯುದ್ಧ. ಪಾಂಡವರು ಒಳ್ಳೆಯವರಾಗಿದ್ದರು. ಶ್ರೀಕೃಷ್ಣನು ಪಾಂಡವರ ಜೊತೆಗಿದ್ದ. ಪಾಂಡವರು ಯುದ್ಧದಲ್ಲಿ ಗೆದ್ದರು. ಕೌರವರೆಲ್ಲರೂ ಯುದ್ಧದಲ್ಲಿ ಮರಣ ಹೊಂದಿದರು. ಕೌರವ ಪಾಂಡವರ ಜೀವನದ ಕಥೆ ಮಹಾಭಾರತದಲ್ಲಿದೆ. ರಾಮಾಯಣದಂತೆ ಮಹಾಭಾರತವು ಒಂದು ಮಹಾಕಾವ್ಯ ಮತ್ತು ಪ್ರತಿಯೊಬ್ಬ ಭಾರತೀಯನೂ ಈ ಮಹಾಕಾವ್ಯವನ್ನು ಓದಬೇಕು. ವೇದವ್ಯಾಸ ಮುನಿ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಮಹಾವಿಷ್ಣುವಿನ ಸ್ವರೂಪಿಯಾದ ವಾಸಿಷ್ಠ ಶ್ರೀ ವೇದವ್ಯಾಸರು ಬ್ರಹ್ಮನಿಧಿಯಾಗಿರುವರು. ಅಂತಹ ಮಹಾಮುನಿಗಳಾದ ಶ್ರೀ ವೇದವ್ಯಾಸರಿಗೆ ನಮಸ್ಕಾರಗಳು. ಪರಾಶರ ಮತ್ತು ಮತ್ಸ್ಯಗಂಧಿಯರ ಮಗ ವೇದವ್ಯಾಸರು. ಇವರು ಯಮುನಾ ನದಿಯ ಮಧ್ಯೆ ಇರುವ ಕಲ್ಪಿ ಎಂಬ ದ್ವೀಪದಲ್ಲಿ ಜನಿಸಿದರು. ಇವರು ಬಹುದೊಡ್ಡ ಜ್ಞಾನಿ. ಅವರು 18 ಪುರಾಣಗಳನ್ನು ಬರೆದರು. ಕೌರವ ಪಾಂಡವರ ಕಥೆಯಾದ ಮಹಾಭಾರತಂ ಎಂಬ ಬಹುದೊಡ್ಡ ಗ್ರಂಥವನ್ನು ಬರೆದರು. ಈ ಮಹಾಭಾರತ ಗ್ರಂಥದಲ್ಲಿ ಸುಮಾರು 1,00,000ಕ್ಕೂ ಹೆಚ್ಚು ಶ್ಲೋಕಗಳಿವೆ. ಬಹಳ ದೊಡ್ಡ ರಾಶಿಯಾಗಿದ್ದ ವೇದಗಳನ್ನು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದಗಳೆಂದು 4 ವಿಭಾಗ ಮಾಡಿದ್ದರಿಂದ ಇವರಿಗೆ ವೇದವ್ಯಾಸ ಎಂಬ ಹೆಸರು ಬಂದಿದೆ. ವೇದವ್ಯಾಸರು ಸಾಕಷ್ಟು ಜ್ಞಾನಾಮೃತವನ್ನು ನಮಗೆ ಧಾರೆ ಎರೆದಿದ್ದಾರೆ. ಒಳ್ಳೆಯ ವಿಷಯಗಳನ್ನು, ಸತ್ಯಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಆದ್ದರಿಂದ ಪ್ರತಿ ವರ್ಷದ ಆಷಾಢ ಮಾಸದ ಹುಣ್ಣಿಮೆಯನ್ನು ಗುರುಪೂರ್ಣಿಮೆ ಅಥವಾ ವ್ಯಾಸಪೂರ್ಣಿಮೆ ಎಂದು ನಾವು ಅವರನ್ನು ನೆನೆದು ಪೂಜಿಸುತ್ತೇವೆ. ವೇದವ್ಯಾಸರನ್ನು ಗುರುಗಳೆಂದು ತಿಳಿದು ಅಂದು ಅವರನ್ನು ಭಕ್ತಿ ಭಾವಗಳಿಂದ ಅರ್ಚಿಸುತ್ತೇವೆ. ಮುಂದಿನ ದಿನಗಳಲ್ಲಿ ಪ್ರತಿ ವರ್ಷ ಗುರುಪೂರ್ಣಿಮೆಯ ದಿನ ನಾವು ನಮ್ಮ ಅತ್ಯಂತ ಪ್ರೀತಿಪಾತ್ರರಾದ ಗುರುಗಳನ್ನು ಕಂಡು ಅವರಿಗೆ ನಮಸ್ಕಾರ ಮಾಡಬೇಕು. ಅವರ ಆಶೀರ್ವಾದವನ್ನು ಪಡೆಯಬೇಕು. ಇದರಿಂದ ವೇದವ್ಯಾಸರನ್ನು ವಂದಿಸಿದಷ್ಟು ಪುಣ್ಯ ಬರುತ್ತದೆ.